ಹೆಲೋ ಗೈಸ್, ನಾವೀಗ ಎಲ್ಲಿ ಇದೀವಿ ಅಂತ ಗೊತ್ತುಂಟ. ಇವತ್ತು ನಾವು ಒಂದು ಜಾಗದಲ್ಲಿ ಇದ್ದೀವಿ, ಸ್ಪೆಷಲ್ ಜಾಗ ಆಯ್ತಾ. ಇದು ಕಾರ್ಕಳದಲ್ಲಿ ಬರ್ತದೆ. ಸೊ ಜಾಗದ ಹೆಸರೆಂತ? ವರಂಗ ಜೈನ್ ಟೆಂಪಲ್. ಗೈಸ್ ಇಲ್ಲಿ ನೋಡ್ಬೋದು, ಒಂದು ಟೆಂಪಲ್ ಇದೆ. ಸೊ ಮತ್ತೆ ಇಲ್ಲಿ ಒಂದು ಇದೊಂದು ಇದೆ ಆಯ್ತಾ. ಅದಾಗಿದ್ಮೇಲೆ ಗೈಸ್ ಪಿಲ್ಲರ್ ಇದೆ. ಇಲ್ಲಿದು ಮೇನ್ ಅಟ್ರಾಕ್ಷನ್ ಎಂತ ಗೊತ್ತುಂಟಾ? ನಮ್ಮ ಸೈಡ್ ಬನ್ನಿ. ಇವ್ರು ಮಿಡಲ್ ಅವ್ರ ನಮ್ಮ ಅಪ್ಪಂದು ರೋಡ್ ಅಂತ ಮಮ್ಮಿ ಏನಂದ ಎಣಿಸಿದ್ದಾರೆ. ನಮ್ಮ ಡ್ಯಾಡಿ ಗವರ್ಮೆಂಟ್ ಮೋದಿ ಅಲ್ಲ, ಗವರ್ಮೆಂಟ್. ಹೆವಿ ಜನ ಇದಾರೆ ಆಯ್ತಾ. ಒಂದು ಬೋಟ್ ಇರುದಿಲ್ಲಿ. ಆಲ್ರೆಡಿ ಎಲ್ಲರೂ ಟಿಕೆಟ್ ತಗೊಂಡು ಇಟ್ಟಿದ್ದಾರೆ. ನಾವು ಈಗ ಲಾಸ್ಟ್ ಅಲ್ಲಿ ಮೆಲ್ಲ ಈಗ ಮಮ್ಮಿಗೆ ಬೋಟ್ ಮಾಡುದು. ನಾವು ಮಮ್ಮಿದ ಹಿಂದೆ ಕುತ್ಕೊಂಡು ನೋಡು. ತೋರ್ಸೋವರಿಗೆ ಹೇಗೆ ಹೋಗ್ಬೇಕು? ಹೋಗ್ಲಿಕ್ಕೆ ಜಾಗ ಉಂಟು, ಮೆಲ್ಲ ಹೋಗ್ಬೋದು, ಮೆಲ್ಲ ಆರಾಮ್ಸೆ. ಇವಳೆಲ್ಲ ಈಗವೇ ತೋರ್ಸ ಹೇಳಿದ್ರೆ ಎಂತ ತೋರ್ಸುದು? ಮೆಲ್ಲ ಹೋಗುವ, ಬರ್ತಾರಲ್ಲ ಈ ತರ ಎಲ್ರು. ನೋಡಿ ಗೈಸ್, ಸೊ ಇದೇ ಜಾಗ ಆಯ್ತಾ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಿಮ್ಗೆ ಅಲ್ಲಿ ಕಾಣ್ತದಾ? ಇಲ್ಲಿ ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ ಗೈಸ್, ಅಲ್ಲಿಗೆ ಅದು ಕಾಣಿಸಲ್ಲ, ಅದು ಅದೇ ಟೆಂಪಲ್ ಆಯ್ತಾ. ಸೊ ಎಲ್ಲರೂ ಈಗ ವೈಟ್ ಮಾಡ್ತಿದ್ದಾರೆ ಗೈಸ್. ಯಾಕೆ ನಾವು ಸಂಡೇವೇ ಬರ್ಬೇಕಿತ್ತ. ಇವಳು ಸಂಡೇ ಇಟ್ಕೊಂಡು ಬರೋದು. ಬೇರೆ ದಿನ ರಜೆ ಉಂಟಾ? ಬೇರೆ ದಿನ ರಜೆ ಇಲ್ಲ, ಆದ್ರೆ ನಾಳೆ ಹೋಗ್ಬೋದಿತ್ತು ನಮ್ಗೆ. ನಾಳೆ ಮಾತಾಡ ಬೇಗ, ನಾಳೆಗ. ಸೊ ಗೈಸ್ ಇಲ್ಲಿ ನೋಡಿ ಜೈನ್ ಟೆಂಪಲ್ ಇದು ಗೈಸ್. ನಾವು ಈಗ ಫಸ್ಟ್ ಅಲ್ಲಿ ಹೋಗಿ ಮತ್ತೆ ಇಲ್ಲಿ ನೋಡ್ತೀವಿ. ಆದ್ರೆ ಟೈಮ್ ಸಿಕ್ಕಿದ್ರೆ ಹೋಗ್ತೀವಿ. ಯಾಕಂದ್ರೆ ಅಮ್ಮನಿಗೆ ಒಂದು ಚರ್ಚಿದ ಫಂಕ್ಷನ್ಗೆ ಕೂಡ ಹೋಗ್ಲಿಕ್ಕೆ ಉಂಟು. ಫಂಕ್ಷನ್ ಅಲ್ಲ, ಒಂದು ಗೆಟ್ ಟುಗೆದರ್ ತರ ಪ್ರೇಯರ್ ಇರ್ತದೆ, ಅದಕ್ಕೆ ಹೋಗ್ಲಿಕ್ಕೆ ಉಂಟು. ನಂಗೆ ಇನ್ನೊಂದು ಪ್ರೇಯರ್ ಉಂಟು ಮೇನ್ ಚರ್ಚ್ ಅಲ್ಲಿ. ಫಾದರ್ ಕರೆದಿದ್ದಾರೆ ನಂಗೆ ಫಾದರ್ ಕರೆದಿದ್ದಾರೆ ನಂಗೆ. ಇಲ್ಲಿ ಕ್ಯಾಶ್ ಉಂಟಾ ಇಲ್ಲಿ? ಗೈಸ್ ಇಲ್ಲಿ ಗೂಗಲ್ ಪೇ ಡೌಟ್ ಆಯ್ತಾ ನಂಗೆ. ಅವಳಿಗೆ ಓಡಿಸ್ತೀನಿ ತರ್ಲಿಕ್ಕೆ. ಅಮ್ಮ ಎಂತ ಗೊತ್ತು, ಅವ್ರದ್ದು ಹಣ ಖರ್ಚಾಗ್ತದಂತ ಅವರು ಹೇಳುದೇ ಇಲ್ಲ ನಮ್ಗೆ. ನೀವು ಹೀಗೆ ಮಾಡಿ, ಇನ್ನ ಚೂರು ದೂರದಿಂದ ಮಾತಾಡಿ, ತೊಂದ್ರೆ ಇಲ್ಲ. 2 ಕಿಲೋಮೀಟರ್ ದೂರದಿಂದ ಮಾತಾಡಲಿ ಅವರು. ಸೊ ಅಲ್ಲಿ ಹೋಗುವ ಗಾಯ್ಸ್, ನಿಮಗೆ ತೋರಿಸ್ತೀನಿ ಹೇಗೆ ಉಂಟಂತ ಜೈನ್ ಟೆಂಪಲ್ ಆಯ್ತಾ. ಇದು ನೀವು ತುಂಬಾ ವಿಡಿಯೋ ಅಲ್ಲಿ ನೋಡಿರ್ಬೋದು, ತುಂಬಾ ಡ್ರೋನ್ ಶಾಟ್ ಅಲ್ಲಿ ತೆಗ್ದಿದ್ದಾರೆ ಜನಗಳು. ಹೇಗಾಯ್ತಿದ್ದೀರಮ್ಮ? ಬಸ್ಸಿಗೆ ಬೋಟಿಗೆ ನೀರಲ್ಲಿ ಬಸ್ ಹೋಗೋದು. ಇದು ಹೊಸದು ಟೆಕ್ನಾಲಜಿಯಾ? ಸೊ ಗೈಸ್, ಎಂತ ವಿಷಯ ಅಂತ ಹೇಳಿದ್ರೆ, ಈಗ ಎಲ್ಲರೂ ಕಾಯ್ತಿದ್ದಾರೆ ಆಯ್ತಾ ಹಾಗೆ ವಿಸಿಟ್ ಮಾಡ್ಲಿಕ್ಕೆ. ಯಾಕಂತ ಹೇಳಿದ್ರೆ ಇದು ಟೆಂಪಲ್ ಓಪನ್ ಆಗೋದು 3:30ಗೆ. ಓಕೆ, ಸೊ ಅದಕ್ಕೆ ನಾವು ಬೆಳಿಗ್ಗೆ ಒಂದು 9 ಗಂಟೆಗೆ ಓಪನ್ ಆಗ್ಬೋದು. 9 ಗಂಟೆಯಿಂದ 1:30 ತನಕ ಮಾತ್ರ. ಮತ್ತೆ 3:30 ಇಂದ 7 o'clock 7 ತನಕ ಉಂಟು. 6 o'clock ತನಕ ಉಂಟು. ನೀ ಬರ್ತೀಯ. ಸೊ ಈಗ ಎಂತ ಮಾಡ್ಬೇಕಂತ ಹೇಳಿದ್ರೆ, ನಾವು ಫಸ್ಟ್ ಟಿಕೆಟ್ ತಗೊಳ್ಬೇಕಾಯ್ತಾ. ಟಿಕೆಟ್ ತಗೊಳ್ಳಿಕ್ಕೆ ಅವ್ರು ಬರ್ತಾರೆ. ಅವ್ರ ಟಿಕೆಟ್ ತಗೊಂಡು ಮತ್ತೆ ಇಲ್ಲಿಂದ ಬೋಟ್ ಇಟ್ಕೊಂಡು ಅಲ್ಲಿ ಟೆಂಪಲ್ ಹೋಗ್ಬೇಕು. ಬರ್ತದೆ ಬೋಟ್ ಬಿಡ್ಲಿಕ್ಕೆ? ಹೌದು, ಬೋಟ್ ಬಿಡುದು ಗೈಸ್. ಇವಳು ಬೋಟ್ ಬಿಟ್ರೆ ಎಲ್ಲರೂ ಮುಳುಗಿರ್ತಾರೆ. ಮಸ್ತ್ ಟ್ರಾಜಿಡಿ. ನನ್ನ ಮುದ್ದು ಮಮ್ಮಿ ಚೆನ್ನ ಕಪ್ಪಾಗಿ ನೀಸ ಕಪ್ಪಾದಿ, ಟ್ಯಾನ್ ಆದ್, ವಿಬ್ಬರ್ಸ್ ಟ್ಯಾನ್ ಆದ. ಇಲ್ಲ ಗ್ಲಾಸ್ ಹಾಕಿದ್ರೆ ಕಪ್ಪು ಕಾಣ್ತಿದೆ. ಇಲ್ಲ ಮೇಡಮ್, ತುಂಬಾ ಕಪ್ಪಾಗಿದ್ದೀರಿ ಮೇಡಮ್. ಯಾವ್ದು ಕ್ರೀಮ್ ಹಾಕ್ತೀರಿ ನೀವು? ಗೊತ್ತಿಲ್ಲ, ನೀವೇ ಕಪ್ ಮಾಡ್ಬಿಟ್ಟಿದ್ದೀರಾ. ಗೈಸ್ ನಾನು ಬಿಳಿ ಆಗಿದ್ದೀನಿ ಗೈಸ್. ನೀನು ಕಪ್ಪರಂಟೆ ತರ ಆಗಿದಿ. ಕಪ್ಪೆ ತರ ಆಗಿದ್ದಾಳೆ. ಪರವಾಗಿಲ್ಲ, ತೋರಿಸುವ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಇದೆಲ್ಲ. ನಿಮಗೆ ಲೈಫ್ ಜಾಕೆಟ್ ಉಂಟಾ? ಗೈಸ್ ಇಲ್ಲಿ ನಂಗೆ ಲೈಫ್ ಜಾಕೆಟ್ಸ್ ಇಟ್ಟಿದ್ದಾರೆ. ಒಂದೇ ಇಟ್ಟದಾಯ್ತಾ. ನಾವೀಗ 20 ಜನ ಇದ್ದೇವೆ. ಒಂದೇ ಲೈಫ್ ಜಾಕೆಟ್ ಮಾತ್ರ ಹಾಕೋದದ್ದು. ಅವಳಿಗೆ ಮಾತ್ರ, ಬೇರೆಯವ್ರು ಯಾರು ಸಾಕ್ಲಿಕ್ಕಿಲ್ಲ, ನಿಂಗೆ ಮಾತ್ರ. ಹಾಕಿದ್ದಾರೆ ನಂಗೆ ಗೊತ್ತಿಲ್ಲ. ಬಂದ್ ಮಾಡ ಬಂದ್ ಮಾಡೋದಿಲ್ಲ ಗೈಸ್. ಇವಳೆ ರೆಸ್ಪಾನ್ಸಿಬಲ್. ಇವಳೆ ಫೈನಲಿ ನಮ್ಗೆ ಟಿಕೆಟ್ ಸಿಕ್ಕಿದೆ. ಸೊ ಒಂದು ಟಿಕೆಟ್ಗೆ 20 rupees, 3 ಟಿಕೆಟ್ಗೆ 60 rupees. 3 ಟಿಕೆಟ್ಗೆ 60 ಕೊಟ್ಟಿದೀವಿ ಗೈಸ್. ಈಗ ನಾವು ಬೋಟಲ್ಲಿ ಕುತ್ಕೊಳ್ಳೋದು. ನಿಮಗೆ ಸ್ವಿಮ್ ಬರ್ತದಲ್ಲ ಮುಂಚೆಯಿಂದ ಸಹ ಗೈಸ್. ಇವಳು ಇದು ಎಕ್ಸ್ಟ್ರಾಆರ್ಡಿನರಿ ಸ್ವಿಮ್ಮರ್ ಆಯ್ತು ಇವಳು. ಇವಳೇ ಈಗ ಸ್ವಿಮ್ ಮಾಡಿ ಎಲ್ಲ ತನಕ ಹೋಗಿ ಬರ್ತಾಳೆ ಇವಳು. ಮತ್ತೆ ಸ್ವಲ್ಪ ಜನ ಇಲ್ಲಿ ಬರುದಲ್ಲ, ಸ್ವಲ್ಪ ಜನ ಅಲ್ಲಿ ಪೂಜೆ ಮಾಡ್ಲಿಕ್ಕೆ ಬರ್ತಾರೆ ಆಯ್ತಾ. ಅವ್ರದ್ದು ಒಂದೊಂದು ರೀಸನ್ ಇದೆ. ನಾವು ಬಂದಿದ್ದು ಆಕ್ಚುಲಿ ನೋಡ್ಲಿಕ್ಕೆ. ಒಂದೊಂದು ರೀಸನ್ ಅಂದ್ರೆ ಗಾಡಿ ಪೂಜೆ ಮಾಡ್ತಾರೆ, ಅವರದ್ದು ಬೇರೆ ಬೇರೆ ಟೈಪ್ ಅಲ್ಲಿ ಪೂಜೆ ಇರ್ತಲ್ಲ, ಅದೆಲ್ಲ ಹಾಗೆ. ನೀನ್ ಇಟ್ಕೊಂಡು ನಮ್ಗೆ ಬೋಟಲ್ಲಿ. ಸೊ ನಮ್ದು ಬೋಟ್ ಅಲ್ಲಿ ಇದೆ, ಆದ್ರೆ ಬೋಟ್ ಚಲಾಯಿಸೋರಿಲ್ಲ. ಇದೊಳ್ಳೆ ಮಲಗಿದೆ ಗೈಸ್. ಇದು ಕಚ್ತಿತ್ತು. ಈಗ ಕಚ್ಚಿತದಿಲ್ಲ ಅಲ್ಲ, ನಾನು ಅದಕ್ಕೆ ಈಗ ತೊಳಿತೇನೆ. ನೀನೇ ಕಚ್ತಿ ಅದಕ್ಕೆ. ಎಂತವ ಭಕ್ತಿ ನಿಂಗೆ ಗೈಸ್. ನೋಡ್ಬೋದು ಅಲ್ಲೇ ನಮ್ದು ಸ್ಪಾಟ್, ಅಲ್ಲೇ ಜಾಗ ನಮ್ದು. ಅಲ್ಲೇ ಹೋಗ್ಬೇಕು ನಾವೀಗ ಬೋಟಲ್ಲಿ. ಸೊ ಇದು ಬೋಟ್ ಇಟ್ಕೊಂಡು ನಾವು ಅಲ್ಲಿ ತನಕ ಹೋಗ್ತೀವಿ ಈಗ. ಸೊ ಅಲ್ಲಿ ಹೋಗಿ ತೋರಿಸ್ತೀವಿ. ಅಲ್ಲಿ ದೊಡ್ಡ ದೊಡ್ಡ ಮೀನೆಲ್ಲ ಉಂಟಾಯ್ತಾ. ಸೊ ಸಖತ್ತಾಗಿರ್ತದೆ. ಅದು ಗೊತ್ತಿಲ್ಲ, ಅಲ್ಲೇ ಹೋಗಿ ನೋಡ್ಬೇಕು ಯಾವ್ದು ಮೀನು ಅಂತ. ಮಾಡ್ಬೇಡ, ಹಾಗೆ ತೋರಿಸು. ಹಾಗೆ ತೋರಿಸ್ಬೇಕಾ? ನಾವು ಬೋಟ್ ಹತ್ತುತ್ತಾ ಇದ್ದೇವೆ. ಹತ್ತಲಿಲ್ಲ, ಹತ್ತಿದ ಮೇಲೆ ಹೇಳ್ಬೋದು. ಹತ್ಲಿಕ್ಕೆ ಹೋಗ್ತಿದೀವಿ ಗೈಸ್ ನಾವು ಬೋಟಿಗೆ.
ಸೊ ನಾವ್ ಎಲ್ಲಿ ಕುತ್ಕೊಳ್ಬೇಕಂತ ಹೇಳಿ ಮತ್ತೆ ಅಲ್ಲಿ ಎಲ್ಲಿ ಟಿಕೆಟ್ ಉಂಟಲ್ಲ ಅವರಿಗೆ ಕೊಡ್ಬೇಕಾಗ್ತದೆ ಆಯ್ತಾ. ಹೌದು. ಸೊ ಇವರು ಹರಿದು ಕೊಡ್ತಾರೆ ಗೊತ್ತಿಲ್ಲ, ಇಲ್ಲ ಅವರೇ ಇಟ್ಕೊಳ್ತಾರೆ ಗೊತ್ತಿಲ್ಲ. ನಿಂಗೆ ಎಂತಕ್ಕೆ ಅದು ticket? ನಂಗೆ ಬೇಕು ಅದು ಸಹ, ನಂಗೆ ಎಲ್ಲ ಬೇಕು ಇನ್ಫಾರ್ಮೇಶನ್. ನಂಗೆ ಉಪ್ಪು ಖಾರ ಹಾಕ್ತಿ. ಶೇರಿಂಗ್ ಇಸ್ ಕೇರಿಂಗ್ ಗೈಸ್. ಇವ್ರು ನೋಡಿ ಹಿಂದೆಂದ ನಂಗೆ ಪುಷ್ ಮಾಡ್ತಿದ್ದಾರೆ ಹೋಗ ಒಂದ್ಸತಿ ಅಂತ. ಗೈಸ್ ಬೋಟ್ ಅಲಾಡ್ತಾ ಉಂಟು ಫುಲ್ ನೋಡ್ಬೋದು. ಶೇಕ್ ಆಗ್ತಾ ಉಂಟು ಗೈಸ್ ಬೋಟ್. Guys, ನೋಡಿ ಟ್ಯಾನ್ ಟ್ಯಾನ್ ಟ್ಯಾನ್. ಈಗ ರಿತಿಕ್ ರೋಷನ್ ಆಗ್ತಿದೀವಿ ನಾವು. ಈಗ ಕ್ರಿಶ್ ಕ್ರಿಶ್ ರಿತಿಕ್ ರೋಷನ್ ಅವನೇ. ನೀ ರಿತಿಕ್ ರೋಷನ್ ಇದು ಒಂದೇ ಮೂವಿ ಒಳ್ಳೆ ಇರೋದು ಗೈಸ್. ಕ್ರಿಶ್ ಬೇರೆ ಎಂತ ಸಹ ಇಲ್ಲ. ಸೊ ಅವನೇ ಆಯ್ತಾ. ಸೊ ಇಟ್ಕೊಂಡು ನಿಂಗೆ ನೀರ್ ಸಾಸ್ ಬೇಡ extra. ಅದೆಲ್ಲ ಹಾಕ್ಬೇಡ ಎಂತ ನಿಂಗೆ ಎಂತ ಏನಾಗಿಲ್ಲ, ನಿಂಗೆ ಕುದುರೆ ಮಾಡ್ಲಿಕ್ಕೆ ಬಂದಿಲ್ಲ ಅವನೀಗ ನಾನು. ಮೀನ್ ತೆಗಿತಾನೆ, ಈಗ ಮೀನ್ ಹೀಗೆ ತೆಗೆದು ಕೊಡ್ತೀನಿ. ಯಾವ ತರ ಮೀನ್ ಬೇಕು ನಿಂಗೆ? ಈಗ ಇದು ಬೋಟ್ ಬಿದ್ರೆ ಏನ್ ಮಾಡ್ತೀನಿ ನೀನು? ನಾನು ಸ್ವಿಮ್ಮಿಂಗ್ ಮಾಡಿ ಹೇಗೆ ಸ್ವಿಮ್ ಮಾಡ್ತಿ? ಬರೋದಿಲ್ಲ. ನನಗೆ ಬರ್ತದೆ. ಮಮ್ಮಿ ಫ್ಲೋಟ್ ಆಗ್ತಾರೆ ಆಯ್ತಾ ನಮ್ದು. ಅವ್ರಿಗೆ ಫುಲ್ ಗಾಳಿ ತುಂಬಿಸುದು ಮಮ್ಮಿಗೆ ನಾವು. ಇಲ್ಲ ಇಲ್ಲ, ನಾನು ಹೀಗೆ ಮಾಡ್ತೀನಿ. ಹೇಗೆ ಮಾಡ್ತೀರಿ? ಅಲ್ಲೇ ನೀರಲ್ಲಿ ಬಿದ್ದು ಕೂತಿರ್ತೀನಿ. ಇವ್ರು ಮುಗುರು ತರ ಕುತ್ಕೊಂಡಿರ್ತಾರೆ ಗೈಸ್. Guys, ನೋಡ್ಬೋದು ನೀವು ಹೇಗೆ ಉಂಟಂತ ವ್ಯೂ ಒಂದ್ಸತಿ ನೋಡಿ. ಈಗ ನಾವು ಹೋಗ್ಲಿಕ್ಕೆ ಡೆಸ್ಟಿನೇಷನ್ ನಮ್ದು ಆಯ್ತಾ? ಡೆಸ್ಟಿನೇಷನ್ ಗೈಸ್ ಗೈಸ್ ಇಲ್ಲಿಂದ ತುಂಬಾ ದೂರ ಇಲ್ಲ, ಹಾರ್ಡ್ಲಿ ಒಂದು 150 ಮೀಟರ್ ಇರುತ್ತೆ, 100-150 ಮೀಟರ್. ಸೊ ಇಲ್ಲಿಂದ ಬೋಟಲ್ಲಿ ಹೋಗ್ಬೇಕು ನಾವು. ಸೊ ಎಕ್ಸ್ಪೀರಿಯನ್ಸ್ ಸೂಪರ್ ಉಂಟು. ಸೊ ಗೈಸ್ ಇನ್ನು ನಾವು ಮೂವ್ ಆಗ್ತಿಲ್ಲ, ಸ್ವಲ್ಪ ವೇಟಿಂಗ್ ಅಲ್ಲಿ ಇತ್ತು. ಯಾಕಂತ ಹೇಳಿದ್ರೆ ಜಾಸ್ತಿ ಜನ ಬರ್ತಾ ಇದಾರೆ. ತುಂಬಾ ಜನ ಹಾಕಿದ್ದಾರೆ ಗೈಸ್ ಒಂದು ಬೋಟಲ್ಲಿ. ಆಕ್ಚುಲಿ ಎಷ್ಟು ಜನ ಹಾಕ್ಲಿಕ್ಕಿಲ್ಲ, ಸೇಫ್ ಅಲ್ಲ ಇದು. ಅಂದ್ರೆ ಎಂತ ಗೊತ್ತುಂಟಾ, ಯಾಕಂತ ಹೇಳಿದ್ರೆ ಈಗ ನಾವು ಹೆವಿ ವೇಟ್, ತುಂಬಾ ಹೆವಿ ಆಯ್ತು. ಅಂತಲ್ಲ, ಎಲ್ಲರೂ ತುಂಬಾ ಹೆಂಗಿಲ್ಲಲ್ಲ ನಂತರ ಈಜವರು. ನೀ ಯಾರು ಬೀಳ್ತಂತ ಎಣಿಸಿದ್ರು ನೋಡು. ಇವ್ರಿಗೆ ಗೊತ್ತಿಲ್ಲ ಕೂತಿದ್ದೀನಿ guys ನಾನು. ಲೈಫ್ ಜಾಕೆಟ್ಸ್ ಇಲ್ಲ. ಹೌದು ಗೈಸ್, ಆಯ್ತಾ? ಲೈಫ್ ಜಾಕೆಟ್ಸ್ ನೋಡಿ ಇಲ್ಲ. ಮತ್ತೆ ಅದು ನೋಡಿ ಇವಾಗ ನೀವು ಬೇಕಾದ್ರೆ ಇದೊಂದು ರಿಸ್ಕ್ ಎಂತ ಗೊತ್ತುಂಟಾ, ಸ್ವಲ್ಪ ರಿಸ್ಕ್ ಎಂತ ಗೊತ್ತುಂಟಾ? ಫಸ್ಟ್ ಆಫ್ ಆಲ್ ಲೈಫ್ ಜಾಕೆಟ್ ಇಲ್ಲ ಗೈಸ್ ಇಲ್ಲಿ. ಮತ್ತೆ ಹೆವಿ ಹಾಕಿದ್ದಾರೆ ಆಯ್ತಾ. ಒಂದು ಸೀಟಲ್ಲಿ 4 ಜನ ಕೂತ್ಕೊಳ್ಳಿದ್ರು. ಡೀಪ್ ಉಂಟು. ಅವ್ರು ಕೋಲ್ ಉಂಟಲ್ಲ ಸಾಧಾರಣ ಒಂದು 15 ಫೀಟ್ ಕೆಳಗೆ ಡೀಪ್ ಹೋಗ್ತದೆ ಆಯ್ತಾ. ಸೊ ಹೇಳುದು ನಾನು, ತುಂಬಾ ರಿಸ್ಕಿ ಗೈಸ್. ಅಸ ಸಂಡೇ ಬರ್ಲಿಕ್ಕೆ ಹೋಗ್ಬೇಡಿ, ಹೆವಿ ಕ್ರೌಡ್ ಇರ್ತದೆ. ಬೇರೆ ಟೈಮಲ್ಲಿ ಓಕೆ, ವೀಕ್ ಡೇಸ್ ಅಲ್ಲಿ ಅಲ್ಲ. ಎಸ್ ಚಲ್ತಾ ಹುವಾ ಪಾನಿ ಮೇ ಚಲ್ತಾ ಹುವಾ ರಾಣಿ. ಗೈಸ್ ನೋಡಿ ಹೇಗೆ ಹೋಗ್ತಾ ಉಂಟು. ಒಂದು ಕೀ ಉಂಟಲ್ಲ ಗಾಡಿದು, ನನಗೆ ಗೊತ್ತಿಲ್ಲ. ಅವನೀಗ ಕೃಷಿ ಆಗ್ತಾನೆ. ಮೀನು ಹಿಡಿದು ಕೂಡ ಹೇಳು ಪದಾರ್ಥಕ್ಕೆ. ಹಾವು ಇಟ್ಕೊಂಡು ಕೊಡ್ಬೇಕು ನಿಮ್ಗೆ ಒಂದೊಂದು. ಹಾವು ಉಂಟು ಆಕ್ಚುಲಿ ಇಲ್ಲಿ ಹಾವು ಗೊತ್ತಿಲ್ಲ. ಉಂಟು ಗೈಸ್, ಲಾಸ್ಟ್ ಟೈಮ್ ಬಂದಿದ್ವಿ ಆಯ್ತಾ, ತುಂಬಾ ಹಾವು ಸಿಕ್ಕಿತ್ತು ನಮ್ಗೆ. ನೀನ್ ಇಟ್ಕೊಳ್ಳೋ ಹಾವು. ನಾನು ಫಸ್ಟ್ ಹೇಳ್ತೀನಿ, ಎಲ್ಲ ಬಾಯ್ ಆಗ್ತಾಳೆ ಗೈಸ್. ಇದ್ರಿಗೆ ಎಂತ ಗೊತ್ತುಂಟಾ, ಫೋನ್ ಎಲ್ಲ ಬಿದ್ರೆ ಫ್ಲೋಟ್ ಕೂಡ ಆಗುದಿಲ್ಲ ಫೋನ್. ಅದೇ ಒಂದು ಇದ್ರಿಕೆ ಡೀಪ್ ಸೌಂಡ್. ಮತ್ತೆ ಫೋನ್ ಹುಡುಕ್ಲಿಕ್ಕೆ ಯಾರಿಗಾರ ಕರಿಬೇಕು ನಾವು. ಹೇಗೆ ಹಾಕಿದ್ಯಾರೆ ಚಂದ ಮಾಡಿ, ಕಾಣದೇ ಇಲ್ಲ ಅವ್ರು. ಕಾಣದೇ ಇಲ್ಲ, ಕಾಣದೇ ಇಲ್ಲ. ಎಲ್ಲರೂ ಸೈಲೆಂಟ್ ಕೂತ್ಕೊಂಡಿದ್ದಾರೆ. ನಾವು ಒಂದು ನೋಡಿ ಬೊಬ್ಬೆ ಹೊಡಿತಿದೀವಿ ಇಲ್ಲಿಂದ. ಎಂತಾಯ್ತಾ ಬಿಸಿಲು ಗೈಸ್, ಸನ್ ಬಾತ್ ಮಾಡ್ತಿದೀವಿ ನಾವು ಫ್ರೀಯಲ್ಲಿ. ವಿಟಮಿನ್ ಡಿ. ಬಿಸ್ಲಾ? ಗೈಸ್ ನಂಗೆ ಇಲ್ಲ ವಿಟಮಿನ್ ಡಿ ಕಮ್ಮಿ ಉಂಟಾಯ್ತಾ ಬಾಡಿಯಲ್ಲಿ ಇವತ್ತು, ಫುಲ್ ವಿಟಮಿನ್ ಡಿ. ಈಗ 3 ಗಂಟೆಗೆ ವಿಟಮಿನ್ ಡಿ ಸಿಕ್ಕುದಿಲ್ಲ. ಈಗ ಮನೆಗೆ ಹೋಗೋ ನಾವು ವಿಟಮಿನ್ ಎಫ್ ಆಗಿರ್ತೀನಿ. ಫ್ರೈಡ್ ಬೇಡಮ್ಮ. ಏನಾಗಲ್ಲ. ವೆಪನ್ ನೋಡಿ ಗೈಸ್, ಇವರು ಫುಲ್ ಆಲ್ರೆಡಿ ಪ್ರಿಪೇರ್ ಮಾಡಿ ಬಂದಿದ್ರು. ಮಾತಾಶ್ರೀ, ಗೈಸ್ ನಾನು ಕಪ್ಪಾಗ್ಬಿಟ್ಟಿದ್ದೀನಿ. ಮಾತಾಶ್ರೀ ನಮಸ್ತೆ. ನಮಸ್ಕಾರ, ಆಗಲ್ಲ, ಫುಲ್ ಟೈಮ್. ಹೇಗಿದ್ದೀರಾ ಉಂಟು. ಗೈಸ್? ಇಲ್ಲಿ ನೋಡಿ ಜನ ನೋಡಿ ನಮ್ದು ಬೋಟಲ್ಲಿ. ಗೈಸ್ ನೋಡಿ ಇಲ್ಲಿ ಮೀನುಗಳೆಲ್ಲ ಉಂಟು, ತುಂಬಾ ಮೀನುಂಟು. ಬಾ, ಬಾ. ಎಷ್ಟು ಮೀನು ಉಂಟು ನೋಡಿ. ತುಂಬಾ ಮೀನು ಜಂಪ್ ಹೊಡಿತಾ ಉಂಟು ನೋಡಿ ಮೀನು. ಹೂ 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 ನೋಡಿ ನೋಡಿ ಮೀನು ನೋಡಿ, ಮೀನು ನೋಡಿ ಎಷ್ಟು ಮೀನು ಉಂಟು. ಇಲ್ಲಿ ಒಂದು ಮುಗುಡು. ನೀ ಸಹಾರ ಗೊತ್ತಾಗುದಿಲ್ಲ ಯಾವ್ದು ಮೀನು ಯಾವ್ದೆಂತ ಗೊತ್ತಾಗುದಿಲ್ಲ. ಎಲ್ಲಿ ಹೋಯ್ತು ಮೀನು? ಈಗ ನೋಡಿ ನೀರ್ ಹಾಕಿ ಬರ್ತಿದ್ದೆ. ನಾನು ಕೈ ಇಡ್ತೇನೆ ನೋಡು. ನಂಗೆ ಸಿಕ್ಕಿದ್ದು ನಾನು ಗೈಸ್ ಒಂದು ಚಿಕ್ಕ ಮೀನು. ಸಣ್ಣ ಮೀನು ಉಂಟು ಇಲ್ಲಿ. ಅದಕ್ಕೆ ಸೇವ್ ಮಾಡುವ, ಪ್ರೊಟೆಕ್ಟ್ ಸೇವ್ ಮಾಡಿದ್ವಿ ನಾವು. ಮೀನ್ ಸೇವ್ ಮಾಡಿದ್ವಿ. ಅದು ಮೀನ್ ನಿಂಗೆ 10 ವರ್ಷ ಆಗಿದ್ಮೇಲೆ ನಿಂಗೆ ಸೇವ್ ಮಾಡ್ತದೆ. ಅದಕ್ಕೆ ಫುಡ್ ಉಂಟಂತ ಹಾರ್ತಾ ಉಂಟು ನೋಡಿ ಗೈಸ್. ಮೀನ್ ನೋಡಿ ಗಂಗಾಜೈನ್ ಟೆಂಪಲ್ ಗೈಸ್. ಸೊ ರೀಚ್ ಆಗಿದ್ದೀವಿ ನೋಡಿ. ಎಲ್ಲ ಬ್ಯಾಲೆನ್ಸ್ ಮಾಡಿ ಹೋಗ್ತಿದ್ದಾರೆ. ಫುಲ್ ಬೋಟಿ ಶೇಕಿ ಯಾರು ತೊಂದ್ರೆ ಇಲ್ಲ, ಬ್ಯಾಲೆನ್ಸ್ ಮಾಡ್ತಾರೆ, ಎಲ್ಲರೂ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ನೋಡಿ ಗೈಸ್. ಇದೇ ಆಯ್ತಾ, ಇದೇ ಜೈನ್ ವರಂಗ ಟೆಂಪಲ್. ತುಂಬಾ ಐಕಾನಿಕ್ ಟೆಂಪಲ್ ಇದು. ಯಾಕಂದ್ರೆ ಇದು ನೀರಿದು ಮಿಡಲ್ ಅಲ್ಲಿ ಇರೋದು ಆಯ್ತಾ. ಆಚೆ ಈಚೆ ಫುಲ್ಲು ನೀರು, ಸರೌಂಡಿಂಗ್ ಫುಲ್ಲು ನೀರು. ನೀರು ತರ್ಬೇಕಿತ್ತಾ? ಜೋಳ ಅಲ್ಲ, ಫುಡ್ ಹಾಕ್ಲಿಕ್ಕೆ ಅಂತ ತರ್ಬೇಕಿತ್ತು. ಕೊಡ್ತಿದ್ರ ಅವರು ಅಲ್ಲಿ? ಅಲ್ಲಿ ಸಿಗ್ತದೆ ಆಕ್ಚುಲಿ. ಮುಂಚೆ ಆಗ್ತಿದ್ರು, ಜನರೆಲ್ಲ ಆಗ್ತಿದ್ರು. ಹೋಗಿ ಫುಲ್ ಗೈಸ್ ಮೀನ್ ಬರ್ತಿತ್ತು ಮೇಲೆ. ಈಗ ಅಂತ ಯಾರು ತರ್ಲಿಲ್ಲ, ನಮ್ಗೆ ಗೊತ್ತಿರ್ಲಿಲ್ಲ. ನೆನಪಾಯ್ತು ನಮ್ಗೆ. ವಿಷಯ ಅಂತ ಹೇಳಿದ್ರೆ ಈಗ ಬಿಸಿ ಅಲ್ಲ, ಅದಕ್ಕೆ ನೋಡಿ ಇದೆಲ್ಲ ಉಂಟಲ್ಲ ಕೆಳಗಿದ್ದು ಇದು ಎಂತ ಹೇಳ್ತಾರೆ, ಅದೇ ಪಾದೆ ಅಲ್ಲ, ಕಲ್ಲು ಕಲ್ಲು ತುಂಬಾ ಬಿಸಿಯಾಗಿದೆ. ನಿಮಗೆ ಕಾಲಿಡಲಿಕ್ಕೆ ಆಗುದಿಲ್ಲ. ಜೂಮ್ ಮಾಡಿ ತೋರಿಸ್ತೀನಿ ನಿಮಗೆ, ಕಾಣ್ಲಿಕ್ಕಿಲ್ಲ ನಿಮ್ಗೆ. ನೋಡಿ ಅವಳು ಕೈ ಹಾಕಿದ್ಲು, ಎಲ್ಲ ಮೀನು ಓಡಿ ಹೋಯ್ತು. ಪಾಪ ಮೀನಿಗೆ ಸೇರ್ಲಿಕ್ಕೆ ಬಿಡುದಿಲ್ಲ ಸುಮ್ಮನೆ ಅವಳು. ಸುಮ್ಮನೆ ಬಿಡ ಅದಕ್ಕೆ ಉಪದ್ರಕ್ಕೆ. ನಾಯಿ ಕರಿತಿದ್ದೀರ, ಮೀನು ಕರಿತಿರೋದು ನೀನು. ಇಲ್ಲೆಲ್ಲ ಹಾವಿತ್ತು ಲಾಸ್ಟ್ ಟೈಮ್. ಎಲ್ಲ ಕಡೆ ಹಾವಿರ್ತದೆ ಗೈಸ್, ಇಲ್ಲಿ ಅಂತಲ್ಲ. ಯಾಕಂದ್ರೆ ಇದಕ್ಕೆ ತಿನ್ಲಿಕ್ಕೆ ಬೇಕಾದಷ್ಟು ಮೀನು ಉಂಟು ಇಲ್ಲಿ. ಮತ್ತೆ ಇದು ಒಂದು ಒಳ್ಳೆ ಹ್ಯಾಬಿಟೇಟ್ ಅದಕ್ಕೆ, ನಿಂಗೆ ಗೊತ್ತುಂಟಾ? ಇರ್ಲಿಕ್ಕೆ ಒಳ್ಳೆ ಜಾಗ ಅದಕ್ಕೆ.
ಸೊ ಪಕ್ಕ ಇರ್ತದೆ. ವೆದರ್ ಒಳ್ಳೆದುಂಟಲ್ಲ, ಈಗ ಆಗ ಒಳ್ಳೆ ಬಿಸಿಲಿತ್ತು, ಈಗ ಸ್ವಲ್ಪ ಉಂಟಲ್ಲ ಒಳ್ಳೆ ವಿಂಡ್ ಬ್ಲೋ ಆಗ್ತಾ ಉಂಟು. ಈಗ ಒಳ್ಳೆ ಗಾಳಿ ಬರ್ತಾ ಉಂಟು. ಆದ್ರೆ ಸಹ ಎಂತ ಗೊತ್ತುಂಟಾ, ತುಂಬಾ ಹ್ಯೂಮಿಡ್ ಉಂಟಾಯ್ತಾ, ತುಂಬಾ ಶೆಕೆ ಉಂಟು. ಸೊ ಆದ್ರೆ ತೊಂದ್ರೆ ಇಲ್ಲ. ಒಂದು ಡ್ರೋನ್ ಶಾಟ್ ತೆಗೆದ್ರೆ ಸೂಪರ್ ಇರ್ತದೆ ನೋಡ್ಲಿಕ್ಕೆ. ಹೇಳ್ತೇನೆ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ನಾನು ಲಾಸ್ಟ್ ಟೈಮ್ ಒಂದ್ಸತಿ ಬಂದಿದ್ವಿ ನಾವೆಲ್ಲ ಫ್ಯಾಮಿಲಿ ಒಟ್ಟಿಗೆ, ಮತ್ತೆ ನಾವೆಲ್ಲ ಇದು ಸೆಕೆಂಡ್ ಟೈಮ್ ಬರೋದಾಯ್ತಾ ನಾವಿದು. ಸೊ ತುಂಬಾ ಒಳ್ಳೇದಿತ್ತು. ಬಟ್ ಒಂದು ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ, ತುಂಬಾ ಇವತ್ತು ಬಿಸಿಲಿತ್ತು, ಬಿಸಿಲು So ತುಂಬಾ ಅಷ್ಟೇ. ಕ್ರೌಡ್ ಉಂಟು. ತುಂಬಾ ಕ್ರೌಡೆಡ್, ತುಂಬಾ ಬಿಸಿಲು. ನಾನು ತಿರ್ಗ್ಲಿಕ್ಕೆ ಬರ್ತಾರೆ ಗೈಸ್, ಆಗುಂಬೆ, ಕುದುರೆಮುಖ ಎಲ್ಲ ತಿರ್ಗ್ಲಿಕ್ಕೆ ಬರೋಗುಂಟಲ್ಲ, ಇದು ಕೂಡ ಒಂದು ಡೆಸ್ಟಿನೇಷನ್, ಒಳ್ಳೆ ಇದು ಒಳ್ಳೆ ಜಾಗ, ಟೆಂಪಲ್ ಅಲ್ಲ, ಅಲ್ಲಿ ಪಕ್ಕ ವಿಸಿಟ್ ಮಾಡ್ಲಿಕ್ಕೆ ಬರ್ತಾರೆ. ಯಾಕೆಂದ್ರೆ ಇದು ಗೈಸ್ ಈ ತರ ಪ್ಲೇಸ್ ಎಲ್ಲಿ ಇಲ್ಲ ನಿಮ್ಗೆ ಹೇಳುದಾದ್ರೆ. ನಾನು ಅಲ್ಲ ದೋಣಿಯಲ್ಲಿ ಹೋಗುದು ಎಲ್ಲಿ ಇಲ್ಲ ಅಲ್ಲ ನೋಡಿ, ಅವ್ರು ಹೇಳ್ತಿದ್ದಾರೆ, ಅವರೇ ಹೇಳ್ತಿದ್ದಾರೆ ನೋಡಿ. ಅದೇ ಕೇಳಿ ಅವ್ರ ಹೆಸರು. ಸರ್ ನಿಮ್ದು ಹೆಸರು ಗೊತ್ತಾಗ್ಲಿಲ್ಲ? ಮಂಜುನಾಥ್. ಮಂಜುನಾಥ್ ಸರ್, ಇದು ಹೆಸರು ಮಂಜುನಾಥ್ ಅಂತೆ. ನಿಮ್ದು ಹೆಸರು ಮೇಡಮ್? ಸ್ಟೆಫ್ನಿ. ನಿಮ್ದು? ನಾನು ನೀವು ಬೇಡ ನಾಳೆ ಹೇಳಿ, ತೊಂದ್ರೆ ಇಲ್ಲ. ಇವ್ರ ಮೆಲ್ಲ ಹೇಳುದು ಗೈಸ್ ಎಲ್ಲ ಸ್ಲೋ ಮೋಷನ್. ನಾವು ಡ್ರ್ಯಾಗನ್ ಉಂಟಲ್ಲ, ಅದು ಫೀಸ್ಟ್ ಅಲ್ಲಿ ಎಲ್ಲ ಸಿಗ್ತದಲ್ಲ, ಆ ತರದಲ್ಲಿ ಕುತ್ಕೊಳ್ಳಿದ್ದೀನಿ ನಾನು, ಸೈಡ್ ಅಲ್ಲಿ ಹೋಗಿ ಕುತ್ಕೊಳ್ಳಿದ್ದೀನಿ. ಸೂಪರ್ ಆಗ್ತಾ ಉಂಟು. ಒಂದು ಬೋಟ್ ಹೋಗ್ತಾ ಉಂಟು ವಾಪಸ್, ಮತ್ತೆ ಅಲ್ಲಿಂದ ಮನೆಗೆ ಹೋಗುದು ಸೀದಾ. ನೋಡಿ ಇಲ್ಲಿ ತೆಗ್ದೆ. ಕ್ಲಾಶ್ ಆಗ್ಲಿಕ್ಕಿಲ್ಲ ನಂಗೆ, ನಿಮ್ಗೆ ಅಲ್ಲಿಂದ ಒಂದು ಹಿಂದಿಂದ ಒಂದು ಬೋಟ್ ಬರ್ತಾ ಉಂಟು. ಇಲ್ಲ ಸರ್ ಜಗಳ ಮಾಡುವ ನಾವು. ಜಗಳ ಮಾಡುವ. ಮಾಡು ಜಗಳ ಮಾಡು. ಈಗ ನಾವು ಅವ್ರಿಗೆ ಹೋಗಿ ಇಡ್ತೀವಿ ಆಯ್ತಾ, ಅವ್ರು ನಮ್ಗೆ ಇಡ್ತಾರೆ. ನಾನು ಅಲ್ಲಿಂದ ಹೋಗಿ ಎಲ್ಲರಿಗೆ ಹೊಡೆದು ನೀರಿಗೆ ಹಾಕ್ತೀನಿ ಮತ್ತೆ. ನೀನ್ ಜಗಳ ಮಾಡ್ಲಿಕ್ಕೆ ಇದೆಯಾ? ಎಲ್ಲರೂ ಗೈಸ್ ಮೀನ್ ಹಾಕಿದ್ರೆ ಇವನು ಜನಗಳಿಗೆ ಕೆಳಗಾಗ್ತಾನಂತೆ. ಬಾಯ್ ಮಾಡು ಸುಮ್ಮನೆ, ನಿಮ್ಗೆ ಡೇರಿ ಒಂದು, ಈಗ ಅವರಿಗೆಲ್ಲ ಬಾಯ್ ಮಾಡಿ. ಬಾಯ್ ಬಾಯ್. ನಿಮ್ಮ ಪಯಣ ಇನ್ನು ಶುಭವಾಗಲಿ. ಮುಕ್ತಾಯ ಮಾಡ್ತಿದ್ದೇವೆ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬೈ. ಸಿ ಎವ್ರಿವನ್. ಬೈ.